ಬಹಳ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದರು. ಈ ವೇದಿಕೆ ಪರವಾಗಿ ಅವರಿಗೆ ಸಹ ಧನ್ಯವಾದಗಳು. ಈಗ ನಾನು ಗುಲ್ಬರ್ಗ ಜಿಲ್ಲೆಯಿಂದ ಬಂದಿದ್ದೇನೆ. ಪಂಡಿತ್ ಸಿರ್ವಾಟೆ ಅಂತೇಳಿ ನನ್ನ ಹೆಸರು. ಗುಲ್ಬರ್ಗ ಜಿಲ್ಲೆಯ ಬುಡುಗ ಜಂಗಮ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವೇದಿಕೆಯ ಹಿರಿಯರಿಗೆ ಧನ್ಯವಾದಗಳು. ಈಗ ಏನಂತಂದರೆ, ನಾವು ಅಲೆಮಾರಿಗಳು ಬಹಳಷ್ಟು ನಾವು ಭರವಸೆಯನ್ನು ಇಟ್ಕೊಂಡಿದ್ದೆವು. ಯಾಕಂತಂದರೆ ಈ MLA ಎಲೆಕ್ಷನಲ್ಲಿ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತಂದ್ರೆ, ನಮ್ಮ ಸನ್ಮಾನ್ಯ ಪ್ರಸಾದ್ ಅವರು ಅವರ ಕರೆಯ ಮೇರೆಗೆ ಎಲ್ಲ ರಾಜ್ಯದಲ್ಲಿ ನಮ್ಮ ಅಲೆಮಾರಿಗಳು ಎಲ್ಲಿದ್ದಾರೆ ಅಂತಂದ್ರೆ ಅವರು ಟೆಂಟ್ಗಳಿಗೆ, ಗುಡಿಸಲುಗಳಿಗೆ, ಮನೆಗಳಿಗೆ ಹೋಗಿ ಮನೆಯಲ್ಲಿ ನಾವು ಮತಯಾಚನೆ ಮಾಡಿ ನಾವು ಮತ ಹಾಕ್ಸಿದ್ದೀವಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕಂತಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬಂದರೆ ನಮಗೇನಾದರೂ ಒಳ ಮೀಸಲಾತಿಯಲ್ಲಿ ನಮಗೆ ಒಂದು 1% ಆದರೂ ನಮ್ಮ ಪಾಲು ಸಿಗ್ತದೆ ಅನ್ನೋದು ಭಾಳಷ್ಟು 108 ಕನಸುಗಳನ್ನು ಹೊತ್ತುಕೊಂಡು ನಾವು ಕೆಲಸ ಮಾಡಿದ್ದೀವಿ. ಯಾಕಂತಂದರೆ ಅಲೆಮಾರಿ ಸಮುದಾಯ ಸಲುವಾಗಿ ಅವರು ಕೋಶೆಯನ್ನು ನಿರ್ಮಿಸಿ ನಮ್ಮ ಅಲೆಮಾರಿ ಜನರಿಗೆ ಅಭಿವೃದ್ಧಿ ಆಗಬೇಕಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಮೊದಲನೇ 2017-18ರಲ್ಲಿ ನಮಗೆ ಒಂದು ಕೋಶವನ್ನು ನಿರ್ಮಿಸಿದ್ದು. ಅದೇ ಭರವಸೆ ಮೇಲೆ ಇವತ್ತಾದರೂ ನಮ್ಗೆ ಒಳ ಮೀಸಲಾತಿಯಲ್ಲಿ, ಯಾಕಂದರೆ 49 ಸಮುದಾಯ ಮತ್ತು ಇನ್ನಿತರೆ 10 ಸಮುದಾಯ ಸೇರಿಸಿ 59 ಸಮುದಾಯದವರಿಗೆ ಒಳ ಮೀಸಲಾತಿ ವರ್ಗೀಕರಣದಲ್ಲಿ 1% ಸಿಗ್ತದೆ ಅಂತ ಹೇಳ್ಬಿಟ್ಟು ಭಾಳಷ್ಟು ಭರವಸೆ ಇಟ್ಟಿದ್ದೀವಿ ನಾವು. ಯಾಕಂದರೆ ನಿನ್ನೆ ರಾತ್ರಿ 9 ಗಂಟೆಗೆ ಒಳ ಮೀಸಲಾತಿ ಜಾರಿ ಆಯಿತು ಅಂತಂದರೆ ನಾವು ಕುಣಿದು ಕುಪ್ಪಳಿಸಬೇಕು ಅನ್ನೋ ಒಂದು ಆಲೋಚನೆದಲ್ಲಿ ಒಂದು ಖುಷಿಯಲ್ಲಿ ಇದ್ದೀವಿ. ಆದರೆ ನಮಗೆ ದುರಂತ ಏನಾಯಿತು ಅಂತಂದರೆ, ಅಲ್ಲಿ ನಿಮ್ಮನ್ನ ಲಂಬಾಣಿ ಮತ್ತು ಹುಲಿ ಸಮುದಾಯ, ಕೊರಚ ಸಮುದಾಯ ಜೊತೆಗೆ ನಿಮ್ಮ 49 ಸಮುದಾಯಗಳನ್ನು, ಅಲೆಮಾರಿ ಸಮುದಾಯಗಳನ್ನು ಸೇರಿಸಿದ್ದಾರೆ ಅಂದಾಗ ನಾವೆಲ್ಲರೂ, ನಮ್ಮ ರಾಜ್ಯಾಧ್ಯಕ್ಷ ಸನ್ಮಾರಪ್ಪ ಸರ್ ಆಯಿತು, ನಮ್ಮ ಲೋಯಿ ಇವರಾಯಿತು, ಎಲ್ಲರೂ ನಮ್ಮ ಅಲೆಮಾರಿ ಮುಖಂಡರು ಎಲ್ಲರೂ ನಾವು ಕುಸಿದು ಬಿದ್ದೀವಿ. ಯಾಕಂದರೆ ಇಂಥ ದುರಂತ ನಮ್ಮ ಜೊತೆಯಲ್ಲಿ ನಡೀತಲ್ಲ. ಯಾಕಂದರೆ ಈ ಒಂದು 35-30 ವರ್ಷಗಳಿಂದ ನಮ್ಮ ಮಾದಿಗ ಸಮುದಾಯದ ಜೊತೆಗೆ ನಾವು ಹೋರಾಟ ಮಾಡುತ್ತಾ ಬಂದಿದ್ದೀವಿ, ಅಲೆಮಾರಿ ಜನಾಂಗದವರು. ಅದಕ್ಕಾಗಿ ಅವರ ಜೊತೆಯಲ್ಲಿ ನಮಗೂ ನ್ಯಾಯ ಸಿಗ್ತದೆ ಅಂತ ಹೇಳ್ಬಿಟ್ಟು ಭಾಳಷ್ಟು ತುಂಬ ಸಂತೋಷವನ್ನು, ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಅದೆಲ್ಲ ನಮಗೆ ಮಣ್ಣುಪಾಲಾಯ್ತಲ್ಲ, ನಮಗೇನು ಈ ದುರಂತ ಬಂತು. ಯಾಕಂತಂದರೆ ಇಷ್ಟು ವರ್ಷ ಹೋರಾಟ ಮಾಡಿದ್ದೆ ಭಾಳ ಬಹುದೊಡ್ಡದಾಯಿತು. ಇನ್ನು ಮುಂದೆ ಹೋರಾಟ ಮಾಡೋದು ಭಾಳ ಕಷ್ಟದ ಸಂಗತಿ ಅಂತ ಹೇಳ್ಬಿಟ್ಟು ನಮಗೆಲ್ಲ ನೋವಾಯಿತು. ಅದಕ್ಕಾಗಿ ಇವತ್ತು, ಯಾಕಂತಂದರೆ ಈ ಒಂದು ಸರ್ಕಾರದ ಪರವಾಗಿ ಹಾಗೂ ನಮ್ಮ ಸಂಘಟನೆ ಪರವಾಗಿ ಏನೇನು ಮಾತಾಡಬೇಕಾಗಿತ್ತು ನಮ್ಮೆಲ್ಲ ಮುಖಂಡರು ಮಾತಾಡಿದ್ದಾರೆ. ಈಗ ನನ್ನ ಮಾತು ಇಷ್ಟೇ. ಯಾಕಂತಂದರೆ ಒಂದು ರೀತಿಯಲ್ಲಿ ಸರ್ಕಾರದ ಪರವಾಗಿ ಹೋರಾಟ ಮಾಡಬೇಕು, ಇನ್ನೊಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು, ನಮ್ಮ ಅಲೆಮಾರಿ ಮುಖಂಡರೆಲ್ಲರೂ ಅದನ್ನು ಡಿಸಿಷನ್ ತಗೊಂಡು ಹೋರಾಟ ಮಾಡಬೇಕು. ಇನ್ನೊಂದು ಮೂಲಕ ಸಂಘಟನೆ ಪರವಾಗಿ ಸತ್ಯಾಗ್ರಹ ಧರಣಿಯನ್ನು ಇಲ್ಲೇ ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರಲ್ಲಿ ಅಹೋರಾತ್ರಿ ಸತ್ಯಾಗ್ರಹ ಅನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಅಲೆಮಾರಿ ಮುಖಂಡರುಗಳು ಎಲ್ಲರನ್ನು ನಿರ್ಣಯ ಪಟ್ಟಿದ್ದಾರೆ. ಅದೇ ರೀತಿ ನಾನು ನಮ್ಮ ಗುಲ್ಬರ್ಗ ಜಿಲ್ಲೆಯ ಬುಡುಗ ಜಂಗಮ ಸಮುದಾಯದ ಜಿಲ್ಲಾಧ್ಯಕ್ಷನಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯ ಎಲ್ಲ ನಮ್ಮ ಮುಖಂಡರಲ್ಲಿ ಬುಡುಗ ಜಂಗಮ ಆಗಿರ್ಬೋದು, ಸುರ್ಗಾಸಿದ್ದ ಆಗಿರ್ಬೋದು, ಇನ್ನು ಅನೇಕ ನಮ್ಮ 49 ಜಾತಿಯ ಮುಖಂಡರಲ್ಲಿ ತಾಲೂಕು ಅಧ್ಯಕ್ಷರುಗಳು, ಮುಖಂಡರುಗಳು, ಜಿಲ್ಲಾ ಮುಖಂಡರುಗಳು ಎಲ್ಲರೂ ಸಹ ನಾಳೆಯಿಂದ ಅಹೋರಾತ್ರಿ ಧರಣಿಯ ಸತ್ಯಾಗ್ರಹವನ್ನು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ನಮಗೆ ನ್ಯಾಯ ಸಿಗೋ ತನಕ, ನಮಗೆ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ಆ ಹಿನ್ನೆಲೆಯಲ್ಲಿ ಆ ವರದಿ ಏನಿದೆ ತಥಾವತ ವರದಿಯ ಪ್ರಕಾರ ನಮಗೆ 1% ಮೀಸಲಾತಿ ಸಿಗೋವರೆಗೂ ನಾವು ಈ ಫ್ರೀಡಂ ಪಾರ್ಕ್ ಬಿಟ್ಟು ತೊಲಗುವಂಗಿಲ್ಲ. ನಮ್ಮ ಧರಣಿ ಸತ್ಯಾಗ್ರಹವನ್ನು ಸತಸಿದ್ಧವಾಗಿ ನಮ್ಮ ಹಕ್ಕುಗಳನ್ನು ಪಡೆಯುವ ತನಕ ನಾವು ಮಾಡಲೇಬೇಕು. ಯಾಕಂತಂದ್ರೆ ಇವತ್ತು ನಮ್ಮ ಅಲೆಮಾರಿ ಗುಲ್ಬರ್ಗ ಜಿಲ್ಲೆಯ ಬಂಧುಗಳಿಗೆ ನಾನು ಈ ಮೂಲಕ ಹೇಳಲು ಇಚ್ಛಿಸ್ತೇನೆ. ಎಲ್ಲರೂ ತಾವು ನಾಳೆ ಇವತ್ತಿಂದನೇ ಎಲ್ಲರೂ ಸಹ ಯಾರು ನಾನು ನೀನನ್ನದೇ ಒಬ್ಬರಿಗೆ ಫೋನ್ ಮಾಡೋದು ಹೇಳೋದು ಆಗುವುದಿಲ್ಲ. ಅದಕ್ಕಾಗಿ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಎಲ್ಲರೂ ತಾವು ಎಲ್ಲ ಮುಖಂಡರು, ಎಲ್ಲರೂ ಬಂಧುಗಳು, ಹಿರಿಯರು, ಬುದ್ಧಿಜೀವಿಗಳು, ನಮ್ಮ ಸಮುದಾಯ ಪರವಾಗಿ ಹೋರಾಟ ಮಾಡುವಂಥವರು ಎಲ್ಲರೂ ಸಹ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ಈ ಹೋರಾಟವನ್ನು
ಭಾಗವಹಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಇನ್ನೊಂದು ಸಲ ತಮ್ಮೆಲ್ಲರಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲರೂ ಬಂದು ಭಾಗವಹಿಸಬೇಕು ನಾಳೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ಬಿಟ್ಟು ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ ಯಾಕಂದ್ರೆ ನಮಗೆ ಇಷ್ಟೊತ್ತರ್ಗ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಯ ಮುಖಂಡರು ಎಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ.